ಹೇಳಿ, ಅವತ್ತಿನ ನಂದಿಗೆ ಇವತ್ತಿನ ನಂದಿನಿ ಬದಲಾಗಿದೆ. ತುಂಬಾ ಬದಲಾವಣೆ ಆಗಿದೆ. ಅವತ್ತು ಟೈಮ್ ಪಾಸ್ ತರ ಇತ್ತು, ಇವತ್ತು ಎನಿ ಟೈಮ್ ವರ್ಕ್ ತರ ಆಗಿದೆ. ಒಂದು ಉದ್ಯಮ ಆಗಿದೆ. ಅವತ್ತು ಬೆಳಿಗ್ಗೆ ಒಂದು 2 ಅವರ್ಸ್, ಮಧ್ಯಾಹ್ನ ಒಂದು 2 ಅವರ್ಸ್ ಟೋಕನ್ ಹಾಲ್ಗಳು, ಟ್ಯಾಂಕರ್ ಹಾಲ್ಗಳು ಕೊಟ್ಬಿಟ್ಟು ಮನೆಗೆ ಹೊರಟ್ಬಿಡ್ತಿದ್ವು. ಶಾಪಿಗಳಾಗಿದ್ದಾವೆ, ತುಂಬ ವೆರೈಟೀಸ್ಗಳಿದ್ದಾವೆ. ನಂದಿನಿ ಹೇಳ್ಕೊಳ್ಳೋಷ್ಟು ಐಟಮ್ಗಳು, ಮಾರಕ್ಕೆ ಆಗದೇ ಇರೋಷ್ಟು ಐಟಮ್ಗಳು ನಂದಿನಿ ಒಳಗಿದ್ದಾವೆ ಇವತ್ತಿದೆ. ಸೊ ಸುಮಾರು ಉತ್ಪನ್ನಗಳಾಗಿರೋದ್ರಿಂದ ಅದರಿಂದ ಒಂದಿಷ್ಟು ಸಿಗುತ್ತೆ, ಹಾಲಿನಿಂದ ಒಂದಿಷ್ಟು ಸಿಗುತ್ತೆ. ಇದೆಲ್ಲ ಸೇರಿ ಒಟ್ಟಾರೆ ಒಂದಿಷ್ಟು ಲಾಭದ ಅಂಶ ನಿಮಗೆ ಸಿಗ್ತಾ ಇದೆ. ತಿಂಗಳಿಗೆ ಏನು ದುಡಿತಾ ಇದ್ರಿ ಅಂತ ಕೇಳ್ಬೋದು? ತಿಂಗಳಿಗೆ ಒಂದು 40,000 ರಿಂದ 50,000 ರೂಪಾಯಿ ದುಡಿತಾ ಇದ್ದೀರಿ. ಓಕೆ. ನಂದಿನಿ ಹಾಲು ಭಾಳ ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಒಳ್ಳೆ ಕ್ವಾಲಿಟಿ ಇದೆ, ಕ್ವಾಂಟಿಟಿನೂ ಗ್ಯಾರಂಟಿ ಆಗಿದೆ. ಆಮೇಲೆ ಈಗ ಹೊಸದಾಗಿ ಸಾಕಷ್ಟು ಹೊಸ ಪ್ರಾಡಕ್ಟ್ಸ್ಗಳು ಬಂದಿದೆ. ನಮ್ಗೆ ಏನು ಬೇಕೋ ತೃಪ್ತಿಯಾಗಿದ್ದೀವಿ ಸರ್. ಒಳ್ಳೆ ಪ್ರಾಡಕ್ಟ್ಸ್ ಬರ್ತಾ ಇದೆ. ಐ ರೆಕಮೆಂಡ್ ನಂದಿನಿ ಪ್ರಾಡಕ್ಟ್ಸ್ ಫಾರ್ ಎವರಿಬಡಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಂದಿನಿ ಕತೆ ಮುಂದುವರಿತಾ ಇದೆ. ಅದರ ಭಾಗವಾಗಿ ನಾವೀಗ ಬೆಂಗಳೂರಿನ ವಿಜಯನಗರದಲ್ಲಿದ್ದೀವಿ. ಇಲ್ಲಿ ಪುಟ್ಟ ಲಕ್ಷ್ಮಮ್ಮ ಅಂಥೇಳಿ 24 ವರ್ಷದಿಂದ ಈ ಉದ್ಯಮ ಶುರು ಮಾಡ್ತಾರೆ. ನಂದಿನಿ ಹಾಲನ್ನು ತಗೊಂಡು ಮಾರಾಟ ಶುರು ಆಗುತ್ತೆ. ಬನ್ನಿ ಅವ್ರ ಯಶಸ್ಸಿನ ಕಥೆಯನ್ನು ಕೇಳೋಣ. ನಮ್ಮ ಜೊತೆಗಿದ್ದಾರೆ ಮೇಡಮ್. ನಮಸ್ತೆ. ನಮಸ್ತೆ. ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ಯಾಕಂದರೆ 24 ವರ್ಷದಿಂದ ಅಂತ ಹೇಳ್ತಾ ಇದ್ರಿ. ಹೇಳಿ, ನನಗೆ ಭಾಳ ಕುತೂಹಲ. ಅವಾಗ ಹೇಗೆ ಶುರು ಆಯ್ತು ಇದು ಅಂತ? ಇದು ನಮ್ಮ ಹಸ್ಬೆಂಡು 2002ರಿಂದ ಮಾಡಿದ್ದಾರೆ. ನಾವು ಮದುವೆ ಆಗಿದ್ದು 2009. ಇಲ್ಲಿಗೆ ನಾವು ಬಂದು 14 ವರ್ಷ ಆಗಿದೆ. ನಾನು ಅಂಗಡಿಗೆ ಬಂದೆ. ಈ ಅಂಗಡಿಗೆ ಬಂದು ನಾನು 14 ವರ್ಷ ಆಗಿದೆ. ಓಕೆ. ನಮ್ಮ ಮಗ ಇನ್ನ ಚಿಕ್ಕವನು ಹೋವಾಗ, ಈಗ ದೊಡ್ಡವನಾಗ್ಬಿಟ್ಟಿದ್ದಾನೆ ಇವಾಗ, SLC ಇವಾಗ. ಹೇಳಿ, ಅವತ್ತು ಹಾಲು ಎಷ್ಟು ಇಳಿಸ್ಕೋತಿದ್ರಿ, ಇವತ್ತು ಎಷ್ಟು ಇಳಿಸ್ಕೋತೀರಿ? ಮತ್ತು ಬೇಕಾದಷ್ಟು ಉತ್ಪನ್ನಗಳು ಇವತ್ತು ನಂದಿನಿಗೆ ಬಂದಿದೆ. ಏನು ಹೇಳ್ತೀರಿ ಅದ್ರ ಬಗ್ಗೆ? ಏನಿಲ್ಲ, ಅವಾಗೆಲ್ಲ ಸ್ವಲ್ಪ ಡಲ್ ಇತ್ತು, ಇವಾಗ ಸ್ವಲ್ಪ ಸ್ವಲ್ಪ ನಡೀತಾ ಇದೆ ಇವಾಗ. ಸರಿ, 1 ಲೀಟರ್ ಹಾಲು, ಅರ್ಧ ಲೀಟರ್ ಮೊಸರು. ಆಗ 250, 300 ಇತ್ತು. ಈಗ ಒಂದು 600, 700, 800ವರೆಗೂ ಹೋಗ್ತಾ ಇದೆ. ಡೈಲಿ 800 ಲೀಟರ್ ಹಾಲು ಸೇಲ್ ಮಾಡ್ತೀರಿ? ಬೆಳಗ್ಗೆಯಿಂದ ರಾತ್ರಿವರೆಗೂ ಹೋಗ್ತಾ ಇದೆ. ಬೆಳಿಗ್ಗೆ 2 ಸಾರಿ? 2 ಟೈಮ್ ಬರುತ್ತೆ. ಓಕೆ. ಬೆಳಗ್ಗೆ 6 o'clock ಇಂದ 10 o'clock ವರೆಗೂ ನೈಟ್. ಯಾರು ನೋಡ್ಕೋತೀರಿ ನೀವು? ನಾವು ನಮ್ಮ ಹಸ್ಬೆಂಡ್ ಇಬ್ಬರೇ. ಮತ್ತೆ ಬೇರೆ ಯಾರು ಇಲ್ಲ? ಯಾರು ಇಲ್ಲ. ಓಕೆ. ಸೊ ಮೊದಲು ಬರೀ ಹಾಲಿತ್ತು, ಹಾಲು ಒಂದೊಂದೇ ಉತ್ಪನ್ನ ಸೇರ್ತಾ ಹೋಯ್ತು. ಅದೇ ಹಾಲು, ಮೊಸರಿತ್ತು, ಪೇಡ, ಮೈಸೂರು ಪಾಕಿತ್ತು. ಈಗ ಎಲ್ಲ ಜಾಸ್ತಿ ಆಗಿದೆ. ಬರ್ಫಿಗಳಿಂದ ಹಿಡ್ದು ಕ್ರೀಮ್ ಬನ್ನು, ಚಾಕ್ಲೇಟು, ಬನ್ನು, ಬ್ರೆಡ್ಡು, ಜ್ಯೂಸು ಮಾಮೂಲಿ ಇದೆ. ಬಾದಾಮ್ ಹಾಲು, ಲಸ್ಸಿ, ಮಜ್ಜಿಗೆ. ಏನ್ ಜನಕ್ಕೆ ಇಷ್ಟು ಪ್ರಾಡಕ್ಟ್ ಇದೆ ಅಂತ ನೀವೇ ತಿಳಿಸ್ಕೊಡ್ತೀರಾ ಅಥವಾ ಅವ್ರಿಗೆ ಗೊತ್ತಿರುತ್ತೆ, ಅವರೇ ಕೇಳ್ತಾರಾ? ಅದೇ ನಾವು ಸ್ವಲ್ಪ ಡಿಸ್ಪ್ಲೇ ಮಾಡ್ತೀವಲ್ಲ, ಇದೇನಿದು ಈ ತರ ಕೇಳಿ ಸ್ವಲ್ಪ ಅಟ್ರಾಕ್ಷನ್ ಆಗ್ತಾರೆ. ಓಕೆ. 27 rupees received on Bharat Pay. ಅವ್ರೇನು ಅಂಗಡಿಯವರ? ಅಂಗಡಿ ಹೋಟ್ಲ್ ಇಲ್ಲ, ಅವರು ಐಸ್ ಕ್ರೀಮ್ ಅಂಗಡಿ ಇಟ್ಟಿದ್ದಾರೆ. ಇಲ್ಲೇ ಹಾಲು ತಗೊಳ್ಳು. ಹಾಗಾದರೆ ಒಂದು ನಂದಿನಿ ಬೂತನ್ನು ಹಾಕ್ಕೊಂಡು ಆರಾಮಾಗಿ ಒಂದು ಫ್ಯಾಮಿಲಿನ ನಡೆಸ್ಬೋದು ಅಂತ ಅನ್ಸುತ್ತಾ ನಿಮಗೆ? ಅದೇ ನಾವೇ ನಮ್ಮ ಫ್ಯಾಮಿಲಿ, ಗಂಡ ಹೆಂಡತಿ, ಒಂದು ಮಗು ಆದರೆ ನಾವೇ ಮಾಡ್ಬೋದು. ಆದರೆ ಬೇರೆ ಯಾರು ಬಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಲೇಬರ್ಗೆ ಬಂದು ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ ಅದು. ಓಕೆ. ಅಂಕಲ್ ಹೇಳಿ. ಅಕ್ಕ ಮೊಸರು? ಅಂಕಲ್ ಚೂರು 700 ಕೊಡ್ಲಾ?
28. ಎಷ್ಟಂತವ? ಕ್ಯಾಮ್ರಾ ಇತ್ತು ಇಲ್ಲ 76,000. ಮಜ್ಜಿಗೆ ಬಟರ್ ಬೇಸಿಗೆಯಲ್ಲಿ ಮಜ್ಜಿಗೆ ಜಾಸ್ತಿ ಹೋಗುತ್ತೆ ಅಲ್ವಾ? ಇನ್ನು ಸುಮಾರು ಜನಕ್ಕೆ ಗೊತ್ತಿಲ್ಲ, ಯಾರೋ ಅಕ್ಕ ತಂಗಿಯರು ಹೊಸದಾಗಿ ಮಾಡ್ಬೇಕನ್ನೋರಿಗೆ ಈ ಪ್ರಶ್ನೆ. ಇದರಲ್ಲಿ ಬಂಡವಾಳ ಅಂತ ಎಷ್ಟು ಹಾಕ್ತೀರಿ ಅಥವಾ ಎಷ್ಟು ಉಳಿಯುತ್ತೆ, ಏನು ಆ ಥರದ್ದು ಏನಾದ್ರು? ಅದು ಲೆಕ್ಕ ಹಾಕಕ್ಕಾಗಲ್ಲ. ಈಗ ಒಂದು ಐಟಮ್ ಹೋಗುತ್ತೆ, ಒಂದು ಐಟಮ್ ಹೋಗೋದಿಲ್ಲ. ಆವಾಗ ನಾವು ಅದನ್ನು ಇದನ್ನು ಟ್ಯಾಲಿ ಮಾಡೋಕ್ಕಾಗಲ್ಲ ಆ ರೀತಿ. ಆದರೆ ಸ್ವಲ್ಪ ಏನೋ ರೊಟೇಷನ್ ಆಗೋದ್ರಿಂದ ಗೊತ್ತಾಗೋದಿಲ್ಲ ನಮಗೆ ಆ ಥರ. ಇಲ್ಲಿ 108 ಇದೆಯಲ್ಲ, ಲೆಕ್ಕ ಹಾಕೊಳಕ್ ಆಗೋದಿಲ್ಲ ನಾವು. ನಂದಿನಿ ಅಷ್ಟು ಪ್ರಾಡಕ್ಟ್ ನಿಮಗೆ ಕೊಟ್ಬಿಟ್ಟಿದೆ ಈಗ. ಈಗ ಮೇನ್ ಬರೀ ಐಸ್ ಕ್ರೀಮನ್ನೇ ನೋಡಿದ್ರೆ ಒಂದು 60 ಐಟಮ್ ಇದೆ ಐಸ್ ಕ್ರೀಮಲ್ಲೇ. ಈಗ ಇವು ಪ್ರಾಡಕ್ಟ್ ಎಲ್ಲ ಹೋದ್ರೆ ಒಂದು 15ರಿಂದ 20 ತನಕ ಇದೆ, ಲೆಕ್ಕ ಹಾಕೊಳಕ್ ಆಗೋದಿಲ್ಲ. ಈಗ ಒಂದ್ರಲ್ಲಿ ಒಂದು ಐಟಮ್ ಆಗುತ್ತೆ, ಇಲ್ಲಾಂದ್ರೆ ಇನ್ನೊಂದು ಐಟಮ್ ಹೋಗಲ್ಲ ಆ ಲೆಕ್ಕ. ಇಲ್ಲ ಒಂದ್ಸಲ ಎಲ್ಲ ಖಾಲಿ ಆಗುತ್ತೆ, ಆ ರೀತಿ ಇದು ಮಾಡಕ್ಕಾಗ. ಎಷ್ಟಂತವ? 1 ರೂಪಾಯಿ ಕೊಡಂಟಿ. 1 ರೂಪಾಯಿ. ಒಂದು 1 ರೂಪಾಯಿ. 2 ಇದ್ರೆ ಕೊಡಿ. ಅಮ್ಮ ನಮಸ್ತೆ, ನೀವು ನಂದಿನಿದು ಗುಡ್ ಲೈಫ್ ಮಾತಾಡಿ ಏನಿಲ್ಲ, ಮಾತಾಡಿ. ಅವ್ರು ಕೇಳ್ತಾರೆ, ಮಾತಾಡಿ. ನಂದಿನಿದು ಹಾಲು ಉಪಯೋಗ ಮಾಡ್ತೀರಿ? ಹೇಗಿರುತ್ತೆ ಅಮ್ಮ ಕ್ವಾಲಿಟಿ? ಚೆನ್ನಾಗಿರ್ತದ? ಈಗ ಗುಡ್ ಲೈಫ್ ತಗೊಂಡು ಹೋಗ್ತಾ ಇದ್ರಿ, ಇದು ಏನಕ್ಕೆ? ಗಟ್ಟಿ ಹಾಲು ಟೀ ಕುಡಿಯಕ್ಕೆ ಚೆನ್ನಾಗಿರುತ್ತಾ? ಯಾವಾಗಲೂ ಇದನ್ನೇ ಉಪಯೋಗ ಮಾಡ್ತೀರಿ? ಗೆಸ್ಟಿಗೆ ನಂದಿನಿ. ಇಷ್ಟೊತ್ತು ಮಾತಾಡ್ತಿದ್ದೆ, ಹೇಳ್ತಿದ್ರು 24 ವರ್ಷದ ಜರ್ನಿ. ಅವ್ರು ಬರೋಕ್ಕಿಂತ ಮುಂಚೆ ಯಾಕೆ ಶುರು ಆಯ್ತಿದ್ದು ಅಂತ. ನಾನು ಆಕ್ಚುಲಿ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ, ಇದೇ ತರ ನಂದಿನಿ ಬೂತಲ್ಲಿ. ನಂದಿನಿ ಬೂತಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಇದ್ದೆ. ಅವರು ನನಗೆ ಸುಮಾರು ಒಂದು 2-3 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಎಲ್ಲ KMFನವ್ರು ಸ್ವಲ್ಪ ಚೆನ್ನಾಗಿ ಪರಿಚಯ ಆದರು. ಅವ್ರ ಕಡೆಯಿಂದ ಆ ಟೈಮಲ್ಲಿ ನಮಗೆ ಇಲ್ಲಿ ಸ್ವಂತವಾಗಿ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಈ ಜಾಗನ ನಮಗೆ ಅವರು ಅಲಾಟ್ ಮಾಡಿಕೊಟ್ರು 2004ರಲ್ಲಿ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಪ್ರಯಾಣ ನಡೀತಾ ಇದೆ. ನಡ್ಕೊಂಡು ಬಂದಿದೆ. ನಾನು ಆ್ಯಕ್ಚುಲಿ ಮದರ್ ಡೈರಿಗೆ ನಾನು ಪಾಯಿಂಟ್ ಕೇಳಕ್ಕೆ ಹೋದಾಗ 18 ವರ್ಷದ ಹುಡುಗ ನಾನು. ಅವರು ಒಬ್ಬರು MM ನರಸಿಂಹಮೂರ್ತಿ ಅನ್ನೋರು ಇದ್ರು. ಯಾರು ಹೊಡೆದ್ಬಿಟ್ಟು ಕಿತ್ತಿದ್ಕೊಂಡು ಹೋಗ್ಬಿಡ್ರೆ ಏನೋ ಬೂತ್ ನಡೆಸಿ ಅಂತ ಅಂದರು. ಅವರು ಏನೋ ಒಂದು ನಂಬಿಕೆ ಇಟ್ಟು ನಾನು ಕೆಲಸ ಮಾಡ್ತಿದ್ದು ನೋಡಿ ಒಂದು ಈ ಪಾಯಿಂಟ್ ಅಲಾಟ್ ಮಾಡಿಕೊಟ್ರು 2004ರಲ್ಲಿ. ಅವತ್ತಿಂದ ಇವತ್ತಿನವರೆಗೂ ಹೇಳಿ, ಅವತ್ತಿನ ನಂದಿಗೆ ಇವತ್ತಿನ ನಂದಿನಿ ಬದಲಾಗಿದೆ. ತುಂಬ ಬದಲಾವಣೆ ಆಗಿದೆ. ಅವತ್ತು ಟೈಮ್ ಪಾಸ್ ಥರ ಇತ್ತು, ಇವತ್ತು ಎನಿ ಟೈಮ್ ವರ್ಕ್ ಥರ ಆಗಿದೆ. ಒಂದು ಉದ್ಯಮ ಆಗಿದೆ. ಅವತ್ತು ಬೆಳಿಗ್ಗೆ ಒಂದು 2 ಅವರ್ಸು, ಮಧ್ಯಾಹ್ನ ಒಂದು 2 ಅವರ್ಸು ಟೋಕನ್ ಹಾಲ್ಗಳು, ಟ್ಯಾಂಕರ್ ಹಾಲ್ಗಳು ಕೊಟ್ಬಿಟ್ಟು ಮನೆಗೆ ಹೊರಟ್ಬಿಡ್ತಿದ್ವು. ಶಾಪಿಗಳಾಗಿದ್ದಾವೆ, ತುಂಬ ವೆರೈಟೀಸ್ಗಳಿದ್ದಾವೆ. ನಂದಿನಿ ಹೇಳ್ಕೊಳ್ಳೋಷ್ಟು ಐಟಮ್ಗಳು, ಮಾರಕ್ಕೆ ಆಗದೇ ಇರೋಷ್ಟು ಐಟಮ್ಗಳು ನಂದಿನಿ ಒಳಗಿದ್ದಾವೆ. ಬರೀ ಹಾಲು ಮೊಸರು ಬಿಟ್ಟರೆ ಐಸ್ ಕ್ರೀಮ್ ಇದ್ದು ಅಷ್ಟು ಫ್ಲೇವರ್ಸ್ಗಳಿರಲಿಲ್ಲ. ಇವತ್ತು ತುಂಬ ವೆರೈಟೀಸ್, ಐಸ್ ಕ್ರೀಮಲ್ಲೇ ಸುಮಾರು ವೆರೈಟೀಸ್ ಇದ್ದಾವೆ. ಇದೆ ಬೇರೆ ಎಲ್ಲ ಒಂದು ರೀತಿಯಲ್ಲಿ ಚೆನ್ನಾಗಿದೆ. ನಾನು ಕೇಳ್ಪಟ್ಟು ಇವತ್ತಿಗೆ 800 ಲೀಟರ್ ನೀವು ಸೇಲ್ ಮಾಡ್ತೀವಿ. ನಾವು ಬಂದಾಗ ಇಲ್ಲಿ 130-140 ಲೀಟ್ರ್ ನಾವು ಸ್ಟಾರ್ಟ್ ಮಾಡಿದ್ದು ನಾವು ತೊಗೊಂಡಾಗ. ಹೆಂಗೆ ಮನೆ ತೊಗೊಂಡೋಗಿ ಹಾಕ್ತಿದ್ರಿ? ಮನೆಗೆ ಹಾಕ್ತೀವಿ. ಆಮೇಲೆ ಹೋಟೆಲ್ಗಳಿಗೆಲ್ಲ ಕೊಟ್ವಿ. ಅವತ್ತು ಏರಿಯಾ ಸ್ವಲ್ಪ ಇದು ತುಂಬ ಕ್ರೌಡ್ ಆಯಿತು. ಇವತ್ತು ಏರಿಯಾ ಸ್ವಲ್ಪ ಜನಗಳು ತುಂಬ ಚೆನ್ನಾಗಿ ಅವತ್ತಿಂದ ನಮಗೆ ಇದು ಮಾಡ್ಕೊಂಡಿದ್ದಾರೆ. ಎಲ್ಲ ಬಾಂಧವ್ಯತೆ ಚೆನ್ನಾಗಿದೆ, ಲೈಕ್ ಮಾಡ್ತಾರೆ. ಈಗ ಅವರೇ ಬಂದು ಇಲ್ಲಿ ತೊಗೊಂಡೋಗ್ತಾರೆ? ಹೌದು, ಇಲ್ಲೇ ತೊಗೊಂಡೋಗ್ತಾರೆ. ಓಕೆ. ಈಗ ನಂದಿನಿ ಕಡೆಯಿಂದ ನಿಮಗೆ ಏನೇನು ಅಂಗಡಿ ಸಿಕ್ತು, ಮತ್ತೇನೇನು ಆಯಿತು ಸರ್? ನಂದಿನಿ ಕಡೆಯಿಂದ ಇದೊಂದು ಶಾಪು ನಮಗೆ ಕೊಟ್ಟರು. ಇದರಿಂದ ನಾವು ಬೇರೆ ಜೀವನ ನಡೆಸ್ತಾ ಇದ್ವಿ. ಸಮಸ್ಯೆ ಇಲ್ಲ, ಜೀವನಕ್ಕೇನು ಸಮಸ್ಯೆ ಇಲ್ಲ.
ಸೊ ಸುಮಾರು ಉತ್ಪನ್ನಗಳಾಗಿರೋದ್ರಿಂದ ಸೊ ಅದರಿಂದ ಒಂದಿಷ್ಟು ಸಿಗುತ್ತೆ, ಹಾಲಿನಿಂದ ಒಂದಿಷ್ಟು ಸಿಗುತ್ತೆ. ಹೌದು, ಇದೆಲ್ಲ ಸೇರಿ ಒಟ್ಟಾರೆ ಒಂದಿಷ್ಟು ಲಾಭದ ಅಂಶ ನಿಮಗೆ ಸಿಗುತ್ತೆ. ಸಿಗ್ತಾ ಇದೆ. ತಿಂಗಳಿಗೆ ಏನು ದುಡಿತಾ ಇದ್ದೀರಿ ಅಂತ ಕೇಳ್ಬೋದು? ತಿಂಗಳಿಗೆ ಒಂದು 40,000 ರಿಂದ 50,000 50,000 ರೂಪಾಯಿ ದುಡಿತಾ ಇದ್ದೀರಿ. ನಡೀತಾ ಇದೆ. ಓಕೆ, ಇಬ್ಬರು ನಿರಂತರವಾಗಿ ನಿರಂತರ ಎನಿ ಟೈಮ್ ಇರಬೇಕು, ಅದು ಒಂದೇ ಹಾಂ ಹೆವಿ ಎನಿ ಟೈಮ್ ಶ್ರಮ ಬೀಳಲೇಬೇಕು. ಯಾವುದೇ ಫಂಕ್ಷನ್ಗಳಾಗಲಿ ಯಾವುದೇ ಇದಾಗಲಿ ಎಲ್ಲ ಇವತ್ತವರೆಗೂ ನಾವು ಜೊತೆಯಾಗಿ ಯಾವ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಿಲ್ಲ. ಅವ್ರು ಹೋಗ್ಬೇಕು ಇಲ್ಲ ನಾನು ಹೋಗ್ಬೇಕು ಅಂತ ಒಂದು ಇದರಲ್ಲಿ ಆನೆಸ್ಟಾಗಿ ಮಾಡ್ತಾಯಿದ್ದೀವಿ, ಆನೆಸ್ಟಾಗಿ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀವಿ. ಅಷ್ಟೇ, ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಚೆನ್ನಾಗಿದ್ದೀವಿ. ಎಲ್ಲದರಲ್ಲಿ ಚೆನ್ನಾಗಿ ಪರ್ಸೆಂಟೇಜ್ ಇದೆ. ಹೌದು, ಚೆನ್ನಾಗಿದೆ. ಇನ್ನು ಜಾಸ್ತಿ ಮೂವ್ ಆಗ್ತಿರೋದು ಯಾವುದು ಸರ್? ಆಲ್ಮೋಸ್ಟ್ ನಮ್ಮಲ್ಲಿ ಎಲ್ಲ ಐಟಮ್ಸ್ಗಳು ಮೂವಿಂಗ್ ಇದೆ ನಮ್ಮಲ್ಲಿ, ಬೇರೆ ಕಡೆ ಗೊತ್ತಿಲ್ಲ. ಇಲ್ಲ ಆಲ್ಮೋಸ್ಟ್ ನಾವೇನು ತೊಗೊಂಡ್ರು ಎಲ್ಲ ಥರದಲ್ಲೂ ಜನ ಹೇಳಿದ್ರಲ್ಲ ಎನಿ ಟೈಮ್ ಓಪನ್ ಇರೋದ್ರಿಂದ ಹುಡುಕೊಂಬರ್ತೇವೆ ನಾವು. ಈಗ ಕೆಲವೊಂದಿಷ್ಟು ಐಟಮ್ ಗೊತ್ತೇ ಇರಲ್ಲ, ನೀವೇ ಮೂವ್ ಮಾಡ್ಬೇಕಾಗ್ತದೆ. ಇದು ಹೊಸದಾಗಿ ಬಂದಿದೆ ಮಾಡ್ಬೇಕಾದ್ರೆ ಇಲ್ಲಿ ಡಿಸ್ಪ್ಲೇಗಳು ಹಾಕ್ಬಿಡ್ತೀವಿ ನಾವು, ಈ ಥರ ಇಟ್ಟಿರ್ತೀವಿ. ಕೆಲವೊಂದು ನಿಮ್ಮ ಮುಂದೆ ಫ್ರಂಟ್ ಪ್ಲೇ ಇದು ಮಾಡ್ತೀವಿ. ಹಾಗಾಗಿ ಅವರು ಮತ್ತೆ ನೋಡ್ತಿದ್ದಾಗೇನೆ ಎಲ್ಲ ಇದ್ಯಾವುದು ಹೊಸದು ನಿಮ್ಮ ಹತ್ರ ಐಟಮ್ ಕಾಣೋದು ಅಂತಾರೆ ಅವರು. ನಾವು ಡಿಸ್ಪ್ಲೇ ಇಡೋದ್ರಿಂದ ಯಾವ ಶಾಪ್ಗೆ ಹೋದ್ರೂ ನಿಮಗೆ ಇಷ್ಟು ಐಟಮು ಡಿಸ್ಪ್ಲೇ ನಿಮ್ಮ ಹತ್ರ ಹೊಸ ಐಟಮ್ಗಳು ಸಿಗೋದು ನಮಗೆ ಅಂತ ಅಂತಾರೆ. ನಾವು ಫ್ರಂಟಲ್ಲಿ ಆದಷ್ಟು ಫೋಕಸ್ ಮಾಡ್ತಾ ಇರ್ತೀವಿ ಅವರಿಗೆ. ಅವು ಹಳೇದಾಗ್ತಿದಂಗೆ ಸ್ವಲ್ಪ ಬ್ಯಾಕ್ ಸೈಡ್ ಹಾಕ್ತೀವಿ, ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಹೊಸ ಬತ್ತಿನ ಸ್ವಲ್ಪ ಮುಂದಕ್ಕೆ ಇದು ಮಾಡ್ತಾ ಇರ್ತೀವಿ. ಆಮೇಲೆ ನಿಮಗೆ ತರಬೇತಿ ಕೊಟ್ರ ಶುರುವಿನಲ್ಲಿ ಹೇಗೆ ವ್ಯಾಪಾರ? ಇಲ್ಲ, ಸ್ಟಾರ್ಟಿಂಗಲ್ಲಿ ನಮ್ಗೇನು ತರಬೇತಿ ಇಲ್ಲ. ನಾನು 3 ವರ್ಷ ಕೆಲಸ ಮಾಡಿದ್ನಲ್ಲ, ಆ ಕೆಲಸ ಮಾಡಿದ ಟೈಮಲ್ಲಿ ನಮ್ಗೆ ಏನಾದ್ರು ಟ್ಯಾಂಕರ್ ಹಾಲು ಒಂದೇ ಇದ್ದಿದ್ದು. ಮೊಸರುಗಳು ಬತ್ತಾ ಆವಾಗ ಪ್ಯಾಕೇಜ್ ಸ್ಟಾರ್ಟ್ ಆಗ್ತಾಯಿತ್ತು, ಪ್ಯಾಕೆಟ್ಗಳು. ಆಮೇಲೆ ಇದು 2007-8ರಲ್ಲಿ 6-7ರಲ್ಲಿ ರಿನ್ಯೂವೇಟ್ ಆಯಿತು ಶಾಪ್ಗಳು. ಹಳೆ ವೆಂಡಿಂಗ್ ಸಿಸ್ಟಮ್ ಬೂತ್ಗಳು ಕ್ಯಾನ್ಸಲ್ ಆಗಿ ಬೂತ್ಗಳು ಸ್ಟಾರ್ಟ್ ಆಯಿತು. ಇದು ಮಾಡಿ ಅಲ್ಲಿ ಹೆಚ್ಚು ಕಮ್ಮಿ ಈಗ 17-18 ವರ್ಷ ಆಗಿದೆ ಶಾಪ್ಗಳು. ಹಾಗಾಗಿ ಅವತ್ತಿಂದ ಒಂದೊಂದು ಐಟಮ್ ವರ್ಷಕ್ಕೆ 1-2 ಐಟಮ್ ಇಂಟ್ರೊಡ್ಯೂಸ್ ಆಗ್ತಾನೆ ಇರ್ತವೆ. KMF ಅಲ್ಲಿ ನಿಮ್ಗೆ ಹಾಲು ಬರ್ತಾ ಇರೋದು ಎಲ್ಲಿಂದ ಇದೆ? KMF ಇಂದ, ಮದರ್ ಡೈರಿಯಿಂದ. ಮದರ್ ಡೈರಿಯಿಂದ ಬರುತ್ತೆ, ಯಲಹಂಕ. ನಮಗೆ ಆಲ್ಮೋಸ್ಟ್ ಅಲ್ಲಿಂದನೇ, ಬೇರೆ ಯಾವುದು ನಾವು ಅಲೋ ಮಾಡೋಂಗೇ ಇಲ್ಲ. ಯಲಹಂಕ ನಮಗೇನು ಕೊಟ್ಟಿದ್ದಾರೆ ಅವ್ರದ್ದೇ ಶಾಪ್ಗಳು, ಅಲ್ಲಿಂದನೇ ನಾವು ಏನಿದೆ ಪರ್ಚೇಸ್ ತಗೊಳ್ಳೋದು. ಚಾಕ್ಲೇಟ್ ಅಣ್ಣ? ಐಸ್ ಕ್ರೀಮಾ? ಓಕೆ. ಸೊ ಬೆಳಿಗ್ಗೆ ಓಪನ್ ಆದರೆ ನೈಟ್ ಎಷ್ಟು ಗಂಟೆವರೆಗೆ ಇರುತ್ತೆ? 10 o'clock. 10 ಗಂಟೆವರೆಗೆ ಇರುತ್ತೆ. ಮನೆ ಮತ್ತು ಅಂಗಡಿ ಹೇಗೆ ನಿಭಾಯಿಸ್ತೀರಿ? ಅದೇ ಹೇಳಿದ್ನಲ್ಲ, ಅವರಿದ್ರೆ ನಾವಿರ್ತೀವಿ, ನಾವಿದ್ರೆ ಆ ಥರ. ಈಗ ನೋಡಿ, ನಿರುದ್ಯೋಗ ಸಮಸ್ಯೆ ಸಿಕ್ಕಾಪಟ್ಟಿ ಇದೆ, ಕೆಲಸ ಸಿಗೋದು ಕಷ್ಟ ಆಗಿದೆ. ಹಾಗಾಗಿ ನಂದಿನಿ ಬೂತನ್ನು ಹಾಕೊಂಡು ಜೀವನ ಮಾಡ್ಬೋದು ಅಂತ ಹೇಳ್ತೀರಿ? ಅದೇ ಹೇಳಿದ್ನಲ್ಲ, ಮಾಡ್ಬೋದು. ಸ್ವಲ್ಪ ಜನರ ಹತ್ರ ರೇಗಾಡೋದು ಇವೆಲ್ಲ ಮಾಡಬಾರ್ದು. ಈಗ ನಾವು ನಮ್ಮ ಅಕ್ಕ ತಂಗಿದಿರನ್ನ ಏನಂಗೆ ಅನ್ಕೊತೀವೋ ಅವ್ರನ್ನೂ ಹಂಗೆ ಅನ್ಕೋಬೇಕು ಅಷ್ಟೇ. ಅದೇ, ಬನ್ನಿ ಹೋಗಿ ತಗೊಳ್ಳಿ ಹಂಗಂದ್ರೇ ನಮಗೆ ಇಲ್ಲಿ ಇರೋದು ಜೀವನ. ಏನಮ್ಮ ಅಂದ್ರೆ ಅದಷ್ಟೇ ಹೋಯ್ತದು. ಈಗ 800 ಲೀಟರ್ ಹಾಲು ಅಂದ್ರೆ ಹೇಗೆ ಡಿಸ್ಟ್ರಿಬ್ಯೂಟರ್ ಮಾಡ್ತೀರಿ? ಹಾಲು ಮನೆಗೆ ತಗೊಂಡೋಗಿ ಹಾಕ್ತೀರಾ ಅಥವಾ ಅವರೇ ಬಂದು ಎಲ್ಲವನ್ನೂ ಇಲ್ಲಿ ತಗೊಂಡು? ಇಲ್ಲ ಕೌಂಟ್ರಲ್ಲೇ ಮಾಡೋದು. ನಮ್ಮ ಮನೆಗಳಿಗೆಲ್ಲ ನೀವು ಮನೆಗೆ ತಗೊಂಡೋಗಿ ಹಾಕಿದ್ದೇ ಇಲ್ಲ? ಸಪ್ಲೈ ಮಾಡಲ್ಲ. ಉದ್ರಿ 1 ರೂಪಾಯಿ ನೀವು ಕೊಟ್ಟಿದ್ದಿಲ್ಲ? ಒಂದು 4-5 ಅಂಗಡಿ ಇದೆ, ಅವು ಸ್ವಲ್ಪ ಹಾಕೋದು, ಇಲ್ಲಿ ಕೌಂಟ್ರಲ್ಲಿ ಮಾಡೋದಷ್ಟೇ. ಹೋಟೆಲ್ಗಳಿಗೆ? ಓಕೆ. ಯಾವ್ದು ಹೆಚ್ಚು ಹಾಲು ಹೋಗುತ್ತೆ ನಿಮ್ದು? ಜಾಸ್ತಿ ಅಂದ್ರೆ ಫ್ಯಾಮಿಲಿ ಬ್ಲೂ ಇದೆ, ಇದು ಫ್ಯಾಮಿಲಿ ಹೋಗುತ್ತೆ. ಆರೆಂಜು ಬ್ಲೂ 3 ಜಾಸ್ತಿ ಹೋಗುತ್ತೆ. 3 ಜಾಸ್ತಿ ಹೋಗುತ್ತೆ. ಆರೆಂಜು, ಬ್ಲೂ ಮತ್ತು ಫ್ಯಾಮಿಲಿ ಜಾಸ್ತಿ ಹೋಗ್ತಿದೆ. ಏನಿದು ಡಿಫ್ರೆನ್ಸ್ ಹೇಳ್ತೀರಾ ಈ 3ಕ್ಕೆ? ಇದು ಅಂದ್ರೆ ಕೆನೆ ಬರೋದಿಲ್ಲ, ಹಾಲು ಗಟ್ಟಿ ಬರುತ್ತೆ. ಈ ಹೋಟ್ಲವರೆಲ್ಲ ಕಾಯಿಸ್ತಾ ಕೆನೆ ಬರೋದಿಲ್ಲ. ಇದರಿಂದ ಇದನ್ನು ಇವರು ಯೂಸ್ ಮಾಡ್ಬೋದು. ಈಗ ಕೆಲವರು ಆರೆಂಜ್ ತಗೊಂತಾರೆ ಬೆಣ್ಣೆ ಅಂಶ ತೆಗಿಬೇಕು ಅಂತ, ಅದರಲ್ಲಿ ಕೆನೆ ಬರುತ್ತೆ. ಅದು ಬೆಣ್ಣೆ ಅಂಶ ತಗೊಳ್ಳೋರು ಅದು ತಗೊಂತಾರೆ. ಕೆಲವರು ಬೇಡ ನಮಗೆ ಹಾಗೆ ಡೈರೆಕ್ಟ್ ಕುಡಿಬೋದು, ಆ ರೀತಿ ಇದು ಮಾಡ್ತಾರೆ. ಇದನ್ನ ನೀವು ತಿಳಿಸಿ ಹೇಳ್ತೀರಾ ಅಥವಾ ಗ್ರಾಹಕರಿಗೆ ಇದು ಅವೇರ್ನೆಸ್ ಇದೆಯಾ, ಅವರೇ ಕೇಳಿ ತಗೋತಾರ?
ಇಲ್ಲ ಅವರೇ ಕೇಳ್ತಾರೆ. ಅವರೇ ಕೇಳ್ತಾರೆ. ಇದು ರೇಟ್ ಇಷ್ಟು ಇದೆಯಲ್ಲ, ಇದೆ ಹಿಂಗೆ ಅದೇ ಹೇಗೆ ಅದನ್ನ ಕೇಳ್ತಾರೆ. ಓ, ಅದನ್ನ ನೀವು ಅದು ಹೇಳ್ತೀರಿ. ಬ್ಲೂ ಆದ್ರೆ ನಾರ್ಮಲು, ಚಿಕ್ಕ ಮಕ್ಳಿಗೆಲ್ಲ ಡೈರೆಕ್ಟ್ ಇದು ಮಾಡ್ಬೋದು. ಓಕೆ. ನನಗೆ ಜಯರಾಮ್ ಸರ್ ಹೇಳ್ತಿದ್ರು, ಹ್ಮ್. ನಾವು ತರಬೇತಿ ಕೂಡ ಕೊಟ್ಟಿರ್ತೀವಿ ಇವರಿಗೆ, ಹೇಗೆ ಬಿಸ್ನೆಸ್ ಮಾಡಬೇಕು ಹೇಗೆ ಏನಂತ. ಅಲ್ಲ ಹೇಳಿರ್ತಾರೆ ಅವರು, ಇದರಲ್ಲಿ ಕೆನೆ ಅಂಶ ಬರಲ್ಲ, ಇದು ಟೋನ್ ಮಿಲ್ಕ್ ಎಲ್ಲ ಗಟ್ಟಿ ಬರುತ್ತೆ ಹಾಲು. ಇದು ಮನೆಯವ್ರಿಗಾದ್ರೆ ಜಾಸ್ತಿ ಆಗುತ್ತೆ, ಅಯ್ಯೋ ಅಷ್ಟೊಂದು ಗಟ್ಟಿ ಕುಡಿಯೋಕ್ಕಾಗಲ್ಲ ಅಂತ ಆ ರೀತಿ ಇದು ಮಾಡ್ತಾರೆ. ಓ, ಹಂಗೆ. ಈ ಹೋಟ್ಲುಗಳಲ್ಲಾದ್ರೆ ಫ್ಯಾಮಿಲಿ ಹೋಗ್ತಾರೆ ಆ ಇದರಿಂದ. ಆಮೇಲೆ ನೀವೇನು ಇಂಡೆಂಟ್ ಹಾಕ್ತೀರಿ ಅವತ್ತಿಂದ ಅವತ್ತೇ ದುಡ್ಡು ಕಟ್ಟಿ ಬಿಡ್ಬೇಕಾ ಅಥವಾ ಅದಕ್ಕೆ ಏನಾದ್ರು ಟೈಮ್ ಅವತ್ತು ಅದೇ ನಾಳೆ ಹಾಲು ಬರಬೇಕು ಅಂದ್ರೆ ಇವತ್ತು ಫುಲ್ ಕ್ಲಿಯರ್ ಮಾಡಿರ್ಬೇಕು, ಇಲ್ಲ ಅಂದ್ರೆ ಬರೋದಿಲ್ಲ. ನೀವು ಈ ದುಡ್ಡು ಯಾವುದಕ್ಕೂ ಖರ್ಚು ಮಾಡೋ ಆಗಿಲ್ಲ? ಬೇರೆ ಯಾವುದಕ್ಕೂ ಇಟ್ಟು ಬಿಡೋದು ಇದನ್ನ. ಒಂದೇನಿದು ಎಕ್ಸ್ಟ್ರಾ ಇರಲೇಬೇಕು ಯಾವಾಗೂ. ಹಾ, ಓಕೆ. ಆಮೇಲೆ ಈಗ ಮಳೆಗಾಲ ಇದೆ, ಅವಾಗ ಹೇಗೆ ಮೇಂಟೈನ್ ಮಾಡ್ತೀರಿ? ಮಳೆ ಬರುತ್ತೆ ಅಂದ್ರೆ ಇಂಡೆಂಟ್ ನೋಡಿ ಹಾಕ್ತೀರಾ ಅಥವಾ ಏನ್ ಮಾಡ್ತೀರಿ? ಅದೇ ಸ್ವಲ್ಪ ಈಗ 4 ಗಂಟೆ ತನಕ ಇರುತ್ತೆ ಟೈಮಿಂಗ್ಸು, ಅವಾಗ ನೋಡಿಕೊಂಡು ನಮಗೆ ಎಷ್ಟು ಮೂವಿಂಗ್ ಆಗಿದೆ 1 ಪ್ಲೇಟು 2 ಪ್ಲೇಟು ಕಟ್ ಮಾಡ್ಕೊಳ್ಳೋದು, ಹಿಂಗೆ ಮಾಡ್ಕೊತೀವಿ ಆ ಥರ. ಈಗ ಯಾವ ಆರ್ಡ್ರ್ ಬಂದರೆ ಒಂದೇ ಸಲ ಇದಾಗುತ್ತೆ ಆ ಥರ. ಇದೇನು ಬಾಡಿಗೆನ ಇದು? ಹಾಂ, ಬಾಡಿಗೆ ಇದೆ ಇದು. ಓಕೆ. ಈ ಬಾಡಿಗೆ ತೆಗಿಬೇಕು, ಮತ್ತೇನೇನು ಖರ್ಚು ಬರುತ್ತೆ ನಿಮ್ಗೆ ಇದರಲ್ಲಿ? ಇದ್ರಲ್ಲ ಕರೆಂಟ್ ಬಿಲ್ ಇದೆ, ಬಾಡಿಗೆ ಇದೆ, ಆದರೆ ಸ್ವಲ್ಪ ಲೀಕೇಜ್ ಹಾಲು ಅದು ಹೇಳಿದ್ನಲ್ಲ ಎಕ್ಸ್ಪೈರಿ ಇವೆಲ್ಲ. ಲೀಕೇಜ್ ಹಾಲು ಏನು ಮಾಡ್ತೀರಿ? ಯಾಕೆ ಲೀಕೇಜ್ ಬರುತ್ತೆ ಅದನ್ನೇನು? ಅದು ಸ್ವಲ್ಪ ಸೀಲಿಂಗ್ ಇರುತ್ತೆ, ಕೆಲವರು ಹಿಂಗೆ ಹಾಲು ತಳ್ತಾರಲ್ಲ ಪ್ಯಾಕೆಟ್ ಒಂಚೂರು ಡ್ಯಾಮೇಜ್ ಆಗುತ್ತೆ. ಬನ್ನಿ. ಯಾವ್ದಣ್ಣ? 52 ಅಣ್ಣ. ನಂದಿನಿ ಹಾಲು ಭಾಳ ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಒಳ್ಳೆ ಕ್ವಾಲಿಟಿ ಇದೆ, ಕ್ವಾಂಟಿಟಿನೂ ಗ್ಯಾರಂಟಿ ಆಗಿದೆ. ಆಮೇಲೆ ಈಗ ಹೊಸದಾಗಿ ಸಾಕಷ್ಟು ಹೊಸ ಪ್ರಾಡಕ್ಟ್ಸ್ಗಳು ಬಂದಿದೆ, ನಮ್ಗೆ ಏನು ಬೇಕೋ ತೃಪ್ತಿಯಾಗಿದ್ದೀವಿ ಸರ್. ಒಳ್ಳೆ ಪ್ರಾಡಕ್ಟ್ಸ್ ಬರ್ತಾ ಇದೆ. ಐ ರೆಕಮೆಂಡ್ ನಂದಿನಿ ಪ್ರಾಡಕ್ಟ್ಸ್ ಫಾರ್ ಎವ್ರಿಬಡಿ. ಈಗಂತೂ ಸುಮಾರು ಬಂದಿದೆ. ಎಸ್, ಸ್ವೀಟ್ಸ್ ಬಂದಿದೆ, ಖಾರ ಬಂದಿದೆ, ಈವನ್ ಇದು ದೋಸೆ ಮತ್ತು ಇಡ್ಲಿ ಬ್ಯಾಟರ್ ಕೂಡ ಬಂದಿದೆ. ಬ್ಯಾಟರು ಅದನ್ನು ಒಳ್ಳೆ ಚೆನ್ನಾಗಿದೆ, ತೊಗೊಂಡೋಗಿದೆ ಸ್ಯಾಂಪಲ್ಲು, ಚೆನ್ನಾಗಾಯಿತು. ಹಾಗಾದ್ರೆ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ. ಬ್ರ್ಯಾಂಡ್ ಎಸ್, ನಂದಿನಿ ಇಸ್ ಗುಡ್. ಈ ಸ್ಟೋರ್ನವರು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಎನಿ ಟೈಮ್ ಓಪನ್ ಆಗಿರುತ್ತೆ. ಬೇರೆ ಕಡೆ ನಾವು ಹೋದ್ರೆ ಏನಾಗುತ್ತೆ, ಏನೋ ನಂಬ್ಕೊಂಡು ಹೋಗ್ತೀವಿ, ಕ್ಲೋಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ, ತಿರ್ಗಾ ನಾವು ಹುಡ್ಕೊಂಡು ಹೋಗ್ಬೇಕು ಬೇರೆ ಕಡೆಗೆ. ಅದಕ್ಕೋಸ್ಕರ ಇದೇ ಅಂಗಡಿ ಐ ಪ್ರಿಫರ್ ಹಿಯರ್, ಬೈ ಹಿಯರ್ ಓನ್ಲಿ. ಏನು ಮಾಡ್ತೀರಿ ಸರ್? ಸರ್, ನಾನು ಇಂಜಿನಿಯರ್ ಆ್ಯಂಡ್ ಕಾಂಟ್ರಾಕ್ಟರ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಈಗ ಒಂದು 3-4 ಥರದ ಹಾಲಿದೆ, ನೀವು ಯಾವ ಹಾಲು ತಗೊಂತೀರಿ ಡೈಲಿ? ನಾನು ಮುಂಚಿದ್ದು ಗ್ರೀನೇ ಯೂಸ್ ಮಾಡೋದು ಜಾಸ್ತಿ. ಹೌದಾ? ನಂದಿ ಗ್ರೀನ್. ಏನು ಸರ್ ಆ ಗ್ರೀನಲ್ಲಿ ಅದನ್ನೇ ಯಾಕೆ ಯೂಸ್ ಮಾಡ್ತಾರೆ? ಅದು ಸ್ವಲ್ಪ ಮೀಡಿಯಮ್, ಇದು ಫ್ಯಾಟಿ ಜಾಸ್ತಿ ಇರಲ್ಲ ಆ್ಯಂಡ್ ಒಳ್ಳೆ ಟೇಸ್ಟ್ ಇರುತ್ತೆ. ಕಾಫಿಗಾಗಲಿ ಇಲ್ಲ ಹಾಲು ಕುಡಿಯೋಕ್ಕಾಗಲಿ ಐ ಪ್ರಿಫರ್ ಗ್ರೀನ್. ಈ ಪರ್ಸೆಂಟೇಜ್ ಎಲ್ಲದರಲ್ಲಿ ಒಂದೊಂದಕ್ಕೆ ಒಂದೊಂದು ಇದೆಯಾ, ಹೇಗಿದೆ? ಅದೇ ಒಂದೊಂದಕ್ಕೆ ಒಂದೊಂದು ಪರ್ಸೆಂಟ್ ಇದೆ. ಹಾಲಿನಲ್ಲಿ ಎಷ್ಟು ಉಳಿಯುತ್ತೆ ನಿಮಗೆ? ಒಂದು ಹಾಲಲ್ಲಿ 2 ರೂಪಾಯಿ ಸಿಗುತ್ತೆ 1 ಲೀಟ್ರಿಗೆ. ಹಾಂ. ಆಮೇಲೆ ಇನ್ನು ಉಳಿದ ಪ್ರಾಡಕ್ಟ್ಗಳೆಲ್ಲ ಅದೇ ಇವೆಲ್ಲ 8 ರೂಪಾಯಿ 7 ರೂಪಾಯಿ 10 ರೂಪಾಯಿ ಈ ಥರ ಇದೆ ಒಂದೊಂದು. ಅದೇ ರೇಟಿನ ಮೇಲೆ ಪರ್ಸೆಂಟೇಜ್ ಆಗಿದೆ. ಪರ್ಸೆಂಟೇಜ್ ಮೇಲೆ ಅದು ಸಿಗ್ತದೆ. ಓಕೆ, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಯಶಸ್ಸಿನ ಕತೆ ನಿಮ್ಮದು. ಆ 18 ವರ್ಷದಿಂದ ಹುಡುಗನಿದ್ದಾಗಿಂದ ಅಲ್ಲೇ ದುಡಿದು ಅದಕ್ಕೊಂದು ಮಾಲೀಕ ಆಗೋದಿದೆಯಲ್ಲ, ಅದೇ ಅದ್ಭುತವಾದ ಸಾಹಸದ ಕೆಲಸ. ನಿಮ್ಮಿಬ್ಬರನ್ನು ಮಾತಾಡಿ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಗೆಳೆಯರೆ, ಹೀಗೆ ನೋಡಿ ಬದುಕು, ನಾನು ಎಕ್ಸಾಂಪಲ್ ತೋರಿಸಿದ್ದಷ್ಟೇ. ಹೀಗೆ ಲಕ್ಷಾಂತರ ಕುಟುಂಬಗಳು KMFನ ಅಡಿಯಲ್ಲಿ ಬದುಕ್ತಾ ಇದೆ, ಉತ್ಪನ್ನಗಳನ್ನು ಮಾರಿ ಬದುಕ್ತಾ ಇದೆ ಮತ್ತು ಗ್ರಾಹಕರಿಗೆ ಈ ಉತ್ಪನ್ನ ತಲುಪಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಇವ್ರು ಮಿಸಸ್ ಹೇಳ್ತಿದ್ರು, ಚಂದಾಗ ಮಾತಾಡ್ಬೇಕು ನಾವು ಅವ್ರ ಹತ್ರ, ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಮ ನಡವಳಿಕೆ, ನಮ್ಮ ಮಾತಿನಲ್ಲಿ ನಮ್ಮ ಆಲ್ಮೋಸ್ಟ್ 90% ಎಲ್ಲರೂ ಲೈಕ್ ಮಾಡ್ತಾರೆ. 10% ಎಲ್ಲೋ ಅಸೂಯತನ, ಹೊಟ್ಟೆ ಉರಿ 10% ಇದ್ದೇ ಇರುತ್ತೆ. ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಅವ್ರನ್ನೂ ಬ್ಯಾಲೆನ್ಸ್ ಮಾಡ್ತೀವಿ, ಅವ್ರನ್ನೂ ಬಿಡೋದಿಲ್ಲ, ಅವರು ಬೇಕು. ಹಾಗಾಗಿ ನಾವೆಲ್ಲರೂ ಎಲ್ಲಿ ಕೇಳಿದ್ರು ನಮ್ಮ ಚಿರಪರಿಚಿತ ಇದ್ದೇ ಇರುತ್ತೆ. ಹಾಗಾಗಿ ಜನ ನಮಗೆ ನೇಮಲ್ಲಿ ಗೊತ್ತಿಲ್ಲ ಅಂದ್ರೂ ನಮ್ಮ ನೇಮ್ ಎಲ್ಲ ಕಡೆಗೂ ಚಿರಪರಿಚಯ ಇದೆ. ಸೂಪರ್ ಸರ್. ಈ ಬಂಡವಾಳಕ್ಕಿಂತ ಬಹಳ ಮುಖ್ಯ ಆಗುತ್ತೆ ಈ ಪಾಠ ಅಲ್ವಾ? ನೀವೆಲ್ಲರೂ ಏರಿಯಾದಲ್ಲಿ ಹಚ್ಕೊಂಡಿದ್ರೆ ಚೆನ್ನಾಗಿ ನಡೆಯುತ್ತೆ. ಮಹಾದೇವಪ್ಪ ಅನ್ನೋ ನಿಮ್ಮ ಹೆಸರು ನಮಗೆ ಗೊತ್ತಿಲ್ಲ, ಕುಮಾರ್ ಅನ್ನೋ ನಮ್ಮ ಹೆಸರು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವು ನಮಗೆ ಪರಿಚಯ ಚೆನ್ನಾಗಿದ್ರು ನಿಮ್ಮ ಹೆಸರು ಗೊತ್ತಿರಲ್ಲ, ದಿನ ಬರ್ತಿರ್ತೀವಿ, ನಾವು ನಿಮ್ಮ ಹೆಸರು ಕೇಳೋಕ್ಕಾಗಲ್ಲ. ಅಪಾನ್ಯತೆ ಇದ್ರೂ ನನ್ನ ಹೆಸರು ಎಲ್ಲ ಕಡೆ ಗೊತ್ತಿರುತ್ತೆ. ಹಾಗಾಗಿ ಬನ್ನಿ, ವಿಜಯನಗರ ಕಡೆ ಬಂದಾಗಿದ್ರೆ ಅಡ್ರೆಸ್ ಹೇಳಿ ಸರ್.
ಫೋರ್ತ್ ಮೈನ್ 4th ಕ್ಲಾಸ್ 102 ಬೂತ್ ನಂಬರು. 102 ಬೂತ್ ನಂಬರು. ಓ ಇವು ಸಿಂಬಲ್ ನಿಮಗೆ, ಅದೇ ಕೋಡ್ ನಮ್ದು. ಇದೇ ಕೋಡ್ ನಂಬರ್. ಹೌದು. 102 ಇದು ಬಾಲಗಂಗಾಧರನಾಥ ನ್ಯೂ ಕೇಂಬ್ರಿ ಸ್ಕೂಲ್ ಅಂತ ಹಾಕಿದ್ವಿ. ಹಾ, ನ್ಯೂ ಕೇಂಬ್ರಿ ಸ್ಕೂಲ್ ಓಕೆ. 4th ಮೈನ್ 4th ಕ್ಲಾಸ್. ಬಹಳ ಒಳ್ಳೆ ಜಾಗದಲ್ಲಿದೆ ಸರ್, ಇದು ಹೌದು, ಹೌದು. ಸರ್ಕಲ್ ಅಲ್ಲಿ ಇದೆ. ಹಾಗಾಗಿ ಹೌದು. ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಗೆಳೆಯರೇ. ಮತ್ತು ರೈತರು ಇಬ್ಬರಿಗೆ ರೈತರು ವೆರಿ ಇಂಪಾರ್ಟೆಂಟ್. ರಾಜ್ಯದ ರೈತರನ್ನ ಕಾಪಾಡ್ತಾ ಇರೋದು ಹೆಮ್ಮೆ ನಂದಿನಿ ಅಲ್ವಾ? ಹೌದು. ನಾವು ರೈತರ ಮಕ್ಕಳೇ, ನಾವು ಅಲ್ಲಿಂದನೇ ಬಂದ್ವಿ. ಹಾ, ಅದೇನೋ ನಮಗೆ ಗೋಮಾತೆ ಇಲ್ಲಿಂದ ಕಳಿಸಿರೋ ಚೆನ್ನಾಗಿದ್ದೀವಿ. ಚೆನ್ನಾಗಿದೆ ರೀ. ಓಕೆ, ಲೈಫ್ ಈಸ್ ಚೆನ್ನಾಗಿದೆ. ಇನ್ನೇನು ನನ್ನ ಜರ್ನಿ 18 ವರ್ಷ ಸ್ಟಾರ್ಟ್ ಆಗಿ 42, ಇನ್ನೊಂದು 8-10 ವರ್ಷ ಮುಗಿಸಿದ್ರೆ ಲೈಫ್ ಎಂಡಿಂಗ್ ಬರ್ತದೆ. ನಂದಿನಿ ಜೊತೆಗೆ ಶುರುವಾಗಿದೆ. ನಂದಿನಿ ಜೊತೆಗೆ ಖುಷಿ ಆಯ್ತು ಸರ್. ಖುಷಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.